ಗೈಸ್, ನಾನಿವಾಗ ಸೆಂಟ್ರಲ್ ಮಿನಿಸ್ಟರ್ ಆಗಿರೋ ಕುಮಾರಸ್ವಾಮಿ ಅವ್ರ ಮನೆ ಹತ್ರ ಬಂದಿದ್ದೀನಿ. ಕರ್ನಾಟಕದಲ್ಲಿ 2 ಸಲ CM ಆಗಿದ್ರು ಕುಮಾರಣ್ಣ. ನಾನಿವಾಗ ಅವ್ರ ಮನೆ ಹತ್ರ ಬಂದಿದ್ದೀನಿ. ನೋಡಿ, 3 ಫ್ಲೋರ್ ಐತೆ ಗೈಸ್ ಮನೆ. ವೈಟ್ ಕಲರ್ ಬಿಲ್ಡಿಂಗು. ಒಳಗಡೆ ಸರ್ರು ಇದಾರ ಇಲ್ವಾ ಅಂತ ಕೇಳೋಣ. ಮೋಸ್ಟ್ ಆಫ್ ಆಲ್ ಟೈಮ್ ಇವಾಗ ಜಾಸ್ತಿ ಡೆಲ್ಲಿಲೇ ಇರ್ತಾರೆ. ಯಾಕಂತ ಅಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಅಲ್ವಾ ಅವರು, ಸೊ ಡೆಲ್ಲಿಲಿ ಇರ್ತಾರೆ ಜಾಸ್ತಿ. ಕರ್ನಾಟಕದಲ್ಲಿ ಹೆವಿ ಕಮ್ಮಿ ಇರೋದು. ಮನೆ ನೋಡಿ ಗೈಸ್ ಕುಮಾರಸ್ವಾಮಿ ಅವ್ರದ್ದು ಹೆಂಗೈತೆ ಅಂತ. 3ನೇ ಫ್ಲೋರ್ ಅಲ್ಲಿ ಫುಲ್ಲು ಗಿಡಗಳೆಲ್ಲ ಬೆಳೆಸಿದ್ದಾರೆ, ಗಾರ್ಡನ್ ತರ. ಫುಲ್ ಮೇಲ್ಗಡೆನು ಫುಲ್ ಗಾರ್ಡನ್ ತರ ಐತೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಕೂಡ ಇದೇ ಮನೇಲಿ ಇರ್ತಾರೆ ಬೆಂಗಳೂರಲ್ಲಿ ಇದ್ದಾಗ. ಗೈಸ್, ಕುಮಾರಣ್ಣನ್ ಮನೆ ಮುಂದೆಗಡೆ ನೋಡಿ, ಇಲ್ಲೊಂದು ಐ ಕ್ರಾಸ್ ಕಾರ್ ಐತೆ, ಒಳಗಡೆ ಒಂದು ಐ ಕ್ರಾಸ್ ಕಾರ್ ಐತೆ. ಈ ಜಾಸ್ತಿ ಪೊಲಿಟಿಷಿಯನ್ಸ್ ಗಳು ಯೂಸ್ ಮಾಡೋದು ಬರೀ ಇನೋವಾ ಕಾರ್ಗಳೇನೆ. ಮತ್ತೆ ಮನೆ ಮುಂದೆನೂ ಅಷ್ಟೇ ಬರೀ ಇನೋವಾ ಕಾರ್ಗಳೇ ನಿಂತಿರ್ತವೆ ಯಾವಾಗ್ಲೂ. ಇಲ್ಲಿ ಕುಮಾರಣ್ಣಂದು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಎಲ್ಲರದ್ದು ಕಟೌಟ್ ಐತೆ, ಬರ್ತ್ಡೇ ವಿಶ್ ಮಾಡಿರೋದು. ಮನೆಗೆ ಎಂಟ್ರಿ ಒಳಗಡೆ ಪೊಲೀಸ್ನವ್ರು ಇದಾರೆ. ಎಂಟ್ರಿ ಒಳಗಡೆ ಹೋಗಿ ಕೇಳ್ಕೊ ಬರ್ತೀನಿ ರೀ. ಭಾನುವಾರ ಬರ್ತಾರಂತೆ, ಭಾನುವಾರ ಬನ್ನಿ, ಖಂಡಿತವಾಗ್ಲೂ ಒಳಗಡೆ ಹೋಗ್ಬೋದು ನೀವು, ಕುಮಾರಣ್ಣನ್ ಮಾತಾಡ್ಸ್ಬೋದು ಅಂತ ಹೇಳಿದಾರೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಭಾನುವಾರ ಬರೋಣ, ಒಳಗಡೆ ಅಲೋ ಮಾಡ್ತಾರೆ ನಮ್ಮನ್ನ. ಕುಮಾರಣ್ಣನ ಮೀಟ್ ಮಾಡೋಣ ಭಾನುವಾರ. ನಾನು ಭಾನುವಾರ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಕ್ಕೆ ಬಂದೆ. ಅಲ್ಲಿ ಬರೀ ನಾನಷ್ಟೇ ಬಂದಿರ್ಲಿಲ್ಲ, ತುಂಬಾ ಜನ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಅಂತ ಬಂದಿದ್ರು. ಪ್ರತಿಯೊಬ್ರದ್ದು ನೇಮ್ನ ಲಿಸ್ಟ್ ಅಲ್ಲಿ ಬರ್ತ್ಕೊಂಡ್ರು. ಸುಮಾರು 100 ಜನಕ್ಕೂ ಮೇಲಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನೇಮ್ ಅಲ್ಲಿ ಇರೋ ಲಿಸ್ಟ್ ಪ್ರಕಾರ ಒಬ್ಬೊಬ್ರನ್ನೇ ಲೈನ್ ಅಲ್ಲಿ ಕಳಿಸ್ಕೊಟ್ರು. ನನ್ಗೆ ತುಂಬಾನೇ ಖುಷಿಯಾಗಿದೆ ಏನಂತಂದ್ರೆ, ಬಂದಿರೋ ಅಷ್ಟು